ನಾನು ಆರಂಭದಲ್ಲೇ ಹೇಳಿದೆ, ಬೆಂಗಳೂರಿನಲ್ಲಿ ಕಾನೂನಾತ್ಮಕ ಕೆಲಸ ಒಂದು ಕಡೆ ಆದರೆ ಆ 11 ಮನೆಯದ್ದು 11 ಕತೆ ಅಂತ. ಈಗ ತಾನೇ ಹಾಸನದ ದೃಶ್ಯ ನೋಡಿದ್ರಿ, ಭೂಮಿಕ್ ತಂದೆಯ ಅಳುವಿಕೆಯ ದುಃಖವನ್ನು ನೋಡಿದ್ರಿ. ಇದು ಮಂಡ್ಯದ ಪೂರ್ಣಚಂದ್ರನ ಮನೆಯಲ್ಲೂ ಕೂಡ ಇದೇ ವಾತಾವರಣ. ಕಾಲ್ತುಳಿತಕ್ಕೆ ಪೂರ್ಣಚಂದ್ರ ಅನ್ನುವ ಯುವಕ ದುಡಿತಾ ಇದ್ದ, ಮನೆಗೆ ಆಧಾರ ಸ್ತಂಭವಾಗಿದ್ದ, ಮನೆಯೆಲ್ಲ ನೋಡ್ಕೊಳ್ತಾ ಇದ್ದ ಆ ಪೂರ್ಣಚಂದ್ರ ಈಗ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಾನೆ. ಮಗನ ನೆನಪಿನಲ್ಲಿ ಪೂರ್ಣಚಂದ್ರ ತಂದೆ ಕಣ್ಣೀರಿಡ್ತಿದ್ದಾರೆ. ಮಗನ ಸಮಾಧಿ ಬಳಿಯೇ ಕೂತ್ಕೊಂಡು ಕಣ್ಣೀರಿಡ್ತಿದ್ದಾರೆ. ಪುತ್ರನನ್ನು ನೆನೆದು ಎಲ್ಲಿ ಅವನನ್ನು ಸಮಾಧಿ ಮಾಡಿದ್ರೋ ಅಲ್ಲೇ ಕೂತ್ಕೊಂಡು ಕಣ್ಣೀರಿಡ್ತಿದ್ದಾರೆ. ಆಧಾರ ಸ್ತಂಭ ಆಗಿದ್ದ, ಇವತ್ತು ಮಗನೇ ಇಲ್ಲ, ಸಮಾಧಿ ಬಳಿ ಕುಳಿತುಕೊಂಡಿದ್ದಾರೆ, ಅಳ್ತಾ ಇದ್ದಾರೆ. ಆ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಆಳೆತ್ತರಕ್ಕೆ ಬೆಳೆದಿರುವಂಥ ಮಗನನ್ನು ಕಳ್ಕೊಳ್ಳೋ ದುಃಖ ಇದೆಯಲ್ಲ, ಅದಾಗಲೇ ಹೇಳ್ದಂಗೆ ಅದು ಯಾರಿಗೂ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮನೆ ನಡೆಸ್ತಾ ಇದ್ದಂಥ ಮಗ, ಮನೆಯ ಎಲ್ಲ ವಹಿವಾಟುಗಳನ್ನು ನೋಡ್ಕೊಳ್ತಾ ಇದ್ದಂಥ ಮಗ, ಇಡೀ ಮನೆಗೆ ಆಧಾರ ಸ್ತಂಭವಾಗಿದ್ದಂಥ ಮಗ, ಅವನನ್ನು ಕಳ್ಕೊಂಡ್ರೆ ಆ ತಂದೆ ತಾಯಿಗೆ ಏನು ದಿಕ್ಕು, ಯಾರು ದಿಕ್ಕು, ಯಾರ ಮುಂದೆ ಕೈ ಚಾಚೋದು? ಮಗ ಅಂತಂದಾಗ ಮಗನೇ ಇಂಥದ್ದೊಂದು ಆಗಬೇಕು ಅಂತಂದರೆ ಮಗ ಮಾಡಿಕೊಡ್ತಿದ್ದ. ಆದರೆ ಈಗ ಮಗನ ಮುಂದೆ, ಮಗನ ಸಮಾಧಿ ಮುಂದೆ ತಂದೆ ಕೂತ್ಕೊಂಡು ಅಳುವ ಪರಿಸ್ಥಿತಿ. ಅಳ್ತಾ ಇದ್ರೂ ಮಗ ಎದ್ದು ಬಂದು ತಂದೆಯ ಕಣ್ಣೀರನ್ನು ಒರೆಸಲಾಗದ ಪರಿಸ್ಥಿತಿ. ಬಹಳ ಅನಾರೋಗ್ಯದಿಂದ ಬಳಲ್ತಿದ್ದಾರಂತೆ ಪೂರ್ಣಚಂದ್ರ ಅವರ ತಾಯಿ. ಹೃದಯ ಸಂಬಂಧಿ ಕಾಯಿಲೆ ಇದೆ, ಅವರಿಗೆ ಸಮಸ್ಯೆ ಇದೆ. ಆ ಸಮಸ್ಯೆಯಿಂದ ಅವಳು ಬಳಲ್ತಾ ಇದ್ರು. ಇನ್ನೊಂದು ಕಡೆ ಮಗ ಪೂರ್ಣಚಂದ್ರನೇ ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದ, ಇಡೀ ಕುಟುಂಬಕ್ಕೆ ಆಸರಿಯಾಗಿದ್ದ. ಆದರೆ ಆ ಮಗನನ್ನು ಕಳ್ಕೊಂಡು ರೋಧಿಸ್ತಾ ಇದೆ ಇಡೀ ಕುಟುಂಬ. ತಾಯಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಒಂದು ಕಡೆ ಪಾಪ ಮೂಲೆ ಹಿಡಿದು ಕೂತಿದ್ದಾರೆ. ಅವ್ರಿಗೆ ಹೃದಯ ಸಂಬಂಧಿ ಕಾಯಿಲೆಗಿಂತ ಈ ಪೂರ್ಣಚಂದ್ರನ ಸಾವು ಅನ್ನೋದು ಅದು ಬರಸಿಡಲು ಬಡ್ದಂಗೆ ಬಡ್ದಿದೆ. ಎದ್ದು ಓಡಾಡೋಕ್ಕಾಗಲ್ಲ, ಏನು ಮಾಡೋದಕ್ಕೆ ಮನಸ್ಸಾಗಲ್ಲ, ತಿನ್ನೋದಕ್ಕಾಗಲ್ಲ. ಮಗನನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. 20-25 ವರ್ಷದ ಪ್ರಾಯದ ಮಗನನ್ನು ಕಳ್ಕೊಳ್ಳೋದು ಆ ತಂದೆ ತಾಯಿಗೆ ಅದೆಂಥ ನೋವು ಕೊಡುತ್ತೆ ಅನ್ನೋದು ಈ ಘಟನೆಗಳ ಮುಖಾಂತರ ಮತ್ತೆ ಮತ್ತೆ ಗೊತ್ತಾಗ್ತಾ ಇದೆ. ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ತಂದೆ ತಾಯಿ ಇಬ್ಬರು ನೋಡಿ, ಮನೆಯಲ್ಲಿ ಏನೂ ನಡೀತಾ ಇಲ್ಲ, ಏನೇನು ನಡೀತಾ ಇಲ್ಲ. ಬೆಳಿಗ್ಗೆ ಎದ್ದು ಕೂತು ಗೋಳಾಟ, ರಾತ್ರಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ಮಧ್ಯಾಹ್ನ ಊಟ ಮಾಡುವಾಗ ಊಟ ಸೇರಲ್ಲ. ಮಗ ಫೋನ್ ಮಾಡ್ತಿದ್ದ, ಮಗ ಮಾತಾಡ್ತಿದ್ದ, ಮಗ ಬಂದು ಹೋಗ್ತಿದ್ದ ಊರಿಗೆ. ಹಾಗಾಗಿ ಬಂದು ತಂದೆ ತಾಯಿ ಆರೋಗ್ಯ ನೋಡ್ಕೊಂಡು ಹೋಗ್ತಾ ಇದ್ದ. ಒಂದು ಮನೆ ಏನೋ ಕಟ್ಟಿಸಿದ್ದಾನೆ, ಇಡೀ ಮನೆಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಬೆಂಗಳೂರಲ್ಲಿ ಇದ್ಕೊಂಡು ದುಡ್ಕೊಂಡು ಮನೆಗೆ ಬೇಕಾಗಿದ್ದನ್ನು ಕೊಡ್ತಾ ಇದ್ದಾನೆ. ಪರಿಹಾರ ಕೊಟ್ಟರು, ಆದರೆ ಮಗನನ್ನು ಕೊಡೋದಕ್ಕಾಗತ್ತಾ? ಏನೇ ಕೊಡಿ ನೀವು, ಕೋಟಿ ಕೊಡಿ, ಅಲ್ಲ 100 ಕೋಟಿನೇ ಕೊಡಿ, ಮಗನನ್ನು ವಾಪಸ್ ಕೊಡೋದಕ್ಕಾಗೋದಿಲ್ಲ. ಮಗನ ನೆನಪಲ್ಲೇ ಕೊನೆಯವರೆಗೂ ನಾನು ಕಾಲ ಕಳಿತೀನಿ, ಪುತ್ರ ಶೋಕ ನಿರಂತರ ಅಂತ ಕಣ್ಣೀರಿಟ್ಟರು ತಂದೆ ಚಂದ್ರು. ನಮ್ಮ ಶತ್ರುಗಳಿಗೂ ಇಂಥ ಪರಿಸ್ಥಿತಿ ಬರಲೇಬಾರ್ದು, ನಮ್ಮ ಮಗ ಅಗಲಿರೋದ್ರಿಂದ ತುಂಬ ಆಘಾತ ಆಗಿದೆ ಅಂತ ಮೃತ ಪೂರ್ಣಚಂದ್ರನನ್ನು ನೆನೆದು ಮರುಕ ವ್ಯಕ್ತಪಡಿಸಿದ್ದಾರೆ ತಂದೆ ಚಂದ್ರು. ತಂದೆ ತಾಯಿಯ ಆ ನೋವು, ತಂದೆ ತಾಯಿಯ ಆ ದುಃಖ, ಇದನ್ನು ಯಾರಿಂದಲೂ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಇವತ್ತು ಕೊಡಬಹುದು, 100,000 ಕೋಟಿ ಕೊಟ್ಟರು ಆ ಮಗನನ್ನು ವಾಪಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಏನೇ ಹೋದರೂ ಹೋಗಿರೋದು ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗೋದಿಲ್ಲ ಸರ್. ಆಧಾರ ಸ್ತಂಭ ಸರ್ ಅವನು ಆಗಿದೆ ಅವನು ನನಗೆ. ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ನಾವು ಏನೂ ಮಾಡೋಕ್ಕಾಗಲ್ಲ, ನಮ್ಗೆ ಆಧಾರವಾಗಿದ್ದು. ಈಗ ನಾನು ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ ನಮಗೆ. ಅವನು ಹೋದಾಗಿಂದ ಏನು ಮಾಡೋಕ್ಕಾಗ್ತಾಯಿಲ್ಲ. ನಮ್ಮ ಶತ್ರುಗಳಿಗೂ ಬರಬಾರ್ದು ಸರ್, ನಮ್ಮ ಯಾವ ಮನುಷ್ಯರಿಗೆ ಬರಬಾರ್ದು ಇಂಥ ಕಷ್ಟ ಅನಿಸ್ತದೆ ಸರ್. ಸರ್ ಏನೇ ಹೋದರೂ ಹೋಗಿರೋದು ನಮ್ಮ ಮಗನ ತಂದು ಕೊಡೋಕ್ಕೆ. ಮನು ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನು, ಯಾವ ತಂದೆ ತಾಯಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ಆ ತಂದೆನೂ ಹೇಳ್ತಾ ಇದ್ರು. ಆದರೆ ಆ ನೋವು, ಆ ದುಃಖ, ಅದನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾವು ಹೇಗೆ ಬೇಡ್ಕೊಳ್ಳೋದು? ಏನು ನಡೀತಿದೆ ಮಂಡ್ಯದಲ್ಲಿ ಪೂರ್ಣಚಂದ್ರನ ಮನೆಯಲ್ಲಿ? ಏನು ಈಗ 3 ದಿನಗಳ ಹಿಂದೆ ಅಷ್ಟೇ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನೊಂದು ಘೋರ ದುರಂತ ನಡೆದಿತ್ತು. ಆ ದುರಂತದಲ್ಲಿ 11 ಜನ ಏನು ಸಾವಿಗೀಡಾಗಿದ್ರು. ಆ 11 ಜನದ್ದು ಒಂದೊಂದು ಅಂದ್ರೆ ನೋವಾದ್ರೆ, ಈಗ ಮಂಡ್ಯದ ಅದೇ ಘಟನೆಯಲ್ಲಿ ಮೃತಪಟ್ಟಂತಹ ಮಂಡ್ಯ ಜಿಲ್ಲೆಯ KR ತಾಲೂಕಿನ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರ ಅವರ ಕುಟುಂಬ, ಅದು ಇನ್ನೂ ಮತ್ತೊಂದಷ್ಟು ಮಾನವ ಕುಲ ಅಂದ್ರೆ ಒಂದು ಬೇಸರ ತಂದ ಅಂತ ಅಂದ್ರೆ ಆ ಗ್ರಾಮವೂ ಕೂಡ ಮರುಗುಟ್ಟುವಂತ ಸ್ಥಿತಿ ಇದೆ. ಏಕೆಂದ್ರೆ 26 ವರ್ಷದ ಮಗನ
ಸ್ನೇಹಿತಕ್ಕಿಂತ ಹೆಚ್ಚು ಸಲಿಗೆ ಇದ್ದಂತ ಚಂದ್ರು ಒಂದ್ ಕಡೆ ಅಂತ್ಯ ಸಂಸ್ಕಾರದ ನಡೆದಂತ ಸ್ಥಳದಲ್ಲಿ ಮೂಕ ರೋದನೆ ನೋಡ್ಬೋದು. ಅದಲ್ದೇನೆ ಮತ್ತೇನೋ ಮನೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಬಳಲುತ್ತಿದ್ದಂತ ತಾಯಿ ಕಾಂತಾಮಣಿ ಕೂಡ ತನ್ನ ಮಗನ ನೂರಾರು ಅವನ ಜೀವನದ ಬಗ್ಗೆ ಕನಸು ಕಂಡ್ಕೊಂಡು ಚಿಂತೆ ಮಾಡ್ತಿದ್ದಂತ ಕಾಂತಾಮಣಿ ಕೂಡ ಅನ್ನ ನೀರು ಬಿಟ್ಟು ಮಗನ್ಗೋಸ್ಕರ ಈಗ್ಲೂ ಕೂಡ ಒಂಥರ ಮೂಕ ರೋದನೆ ಅಂತ ಹೇಳ್ಬೋದು ಪ್ರಣೋತ್. ಈಗ ಮಣ್ಣಲ್ಲಿ ಮಣ್ಣಾದ್ರೂ ಕೂಡ ಪೂರ್ಣಚಂದ್ರ 3 ದಿನ ಕಳೆದ್ರು ಕೂಡ ಮನೆ ಮತ್ತು ಆ ಗ್ರಾಮ, ಆ ಯುವಕ ಕ್ರಿಯಾಶೀಲ ಸ್ನೇಹಜೀವಿಯಾಗಿದ್ದಂತ ಪೂರ್ಣಚಂದ್ರ ಕಳ್ಕೊಂಡು ಆ ಗ್ರಾಮವೂ ಕೂಡ ಅಂತ ಈಗ್ಲೂ ಕೂಡ ಮೌನ ಆವರಿಸಿದೆ. ಏನಂದ್ರೆ ಏನು ಅತಿಯಾದ ಅಂಧಾಭಿಮಾನದಿಂದ ಹೋಗಿ ಈ ಪ್ರಕರಣಕ್ಕೆ ಸಿಲುಕಿ ಸಾವಾಗಿರೋದಂತ ಪೂರ್ಣಚಂದ್ರಕ್ಕೆ ನಿಜಕ್ಕೂ ಆ ಕುಟುಂಬ ಹೇಳ್ಬಾರ್ದು. ಆ ಮನಸ್ಥಿತಿಯಲ್ಲಿ ಆ ರೋದನೆ ವ್ಯಕ್ತಪಡಿಸಿದ್ದಾರೆ. ದಿನ ಒಂದೊಂದು ಗಂಟೆಗೂ ಕೂಡ ಆ ಮಗನನ್ನ ನೆನಪಿಸಿಕೊಳ್ಳುತ್ತಾ ಕಣ್ಣೀರಿಟ್ಟಿದ್ದಾರೆ ಪ್ರಣೋತ್. ಓಕೆ, ರೈಟ್. ಥ್ಯಾಂಕ್ ಯು ಮನು ಮಾಹಿತಿಗೆ.